ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ಹೋಗೋ ಸೆಕೆಂಡ್ PUC ಸ್ಟೂಡೆಂಟ್ಸ್ ಗೆ ಬಿಸ್ನೆಸ್ ಸ್ಟಡಿ ರಿಲೇಟೆಡ್ 4 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥ FW ಟೇಲರ್ ವೈಜ್ಞಾನಿಕ ನಿರ್ವಹಣಾ ತತ್ವಗಳು ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಅಂದ್ರೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಗಿವನ್ ಬೈ FW ಟೇಲರ್. ಇದು 4 ಮಾರ್ಕ್ಸ್ ನಿಮ್ಗೆ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್. ಇದು ಇದಕ್ಕೋಸ್ಕರ ಈ ಒಂದು ಕ್ವಶನ್ ಮೇಲೆ ನಾ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಅನ್ನು ಹೇಳ್ತಾ ಇದ್ದೇನೆ. ಈ ಒಂದು ಪ್ರಿನ್ಸಿಪಲ್ಸ್ FW ಟೇಲರ್ ಅಂತಕ್ಕಂಥವ್ರು ಒಂದು ವೈಜ್ಞಾನಿಕ ನಿರ್ವಹಣೆಯನ್ನ ಬಲವಾಗಿ ನಂಬಿದ್ರು. ಅಂದ್ರೆ ಸಾಂಪ್ರದಾಯಿಕ ನಿರ್ವಹಣೆ ಬದಲಾಗಿ ನಾವು ವೈಜ್ಞಾನಿಕ ನಿರ್ವಹಣೆ ಮಾಡೋದ್ರಿಂದ ಏನು ಅಂತಂದ್ರೆ ಹೆಚ್ಚು ಎಫೆಕ್ಟಿವ್ ಆಗಿ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೋದು ಅನ್ನೋದು ಅವ್ರ ಪ್ರತಿಪಾದನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಕೇವಲ 4 ಪ್ರಿನ್ಸಿಪಲ್ಸ್ ಅನ್ನ ಕೊಟ್ಟಾರೆ. ಈ 4 ಪ್ರಿನ್ಸಿಪಲ್ಸ್ ಈ ಒಂದು ನಿರ್ವಹಣೆಯೊಳಗೆ ಅಳವಡಿಸೋದ್ರಿಂದ ಒಂದು ಎಫೆಕ್ಟಿವ್ ಆಗಿ ಮ್ಯಾನೇಜ್ಮೆಂಟ್ ಅನ್ನ ನಡೆಸ್ಕೊಂಡು ಹೋಗ್ಬೋದು. ಈಗ ಅದನ್ನ 1 by 1 ನಾವು ನೋಡ್ತಾ ಹೋಗೋಣ. ಮೊದಲೇದಾಗಿ ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ ಅಂತ ಹೇಳಿ, ಸೈನ್ಸ್ ಈಸ್ ನಾಟ್ ಎ ರೂಲ್ ಆಫ್ ಥಂಬ್ ಅಂತ. ಅಂದ್ರೆ ವಿಜ್ಞಾನ ಅಂತಕ್ಕಂದ್ರೆ ಹೆಬ್ಬೆರಳ ನಿಯಮ ಅಂತಂದ್ರೆ ಇದನ್ನ ಯಾವುದೇ ರೀತಿ ಏನಂತಂದ್ರೆ ನಾವು ಈ ಒಂದು ಕಾನ್ಸೆಪ್ಟ್ ಪ್ರಕಾರ ಅಥವಾ ತತ್ವದ ಪ್ರಕಾರ FW ಟೇಲರ್ ಅವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದಾರೆ ಅಂತಂದ್ರೆ ನಾವು ಸಾಂಪ್ರದಾಯಿಕ ಒಂದು ನಿಯಮಗಳ ಬದಲಾಗಿ ನಾವು ಅಥವಾ ಸಾಂಪ್ರದಾಯಿಕ ವಿಧಾನಗಳ ಬದಲಾಗಿ ನಾವೇನ್ ಮಾಡ್ಬೇಕಂದ್ರ ವೈಜ್ಞಾನಿಕ ವಿಧಾನಗಳನ್ನ ನಮ್ಮ ನಿರ್ವಹಣೆ ಒಳಗ ಅನುಸರಿಸಬೇಕು ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ವರ್ಕರ್ಸ್ ನಾವೇನಾದ್ರು ತಪ್ಪು ಮಾಡಿದಾಗ ಪನಿಷ್ಮೆಂಟ್ ಕೊಡ್ತಾ ಇರ್ತೀವಿ. ಅದೊಂದು ಸಾಂಪ್ರದಾಯಿಕ ಕಾಲದಿಂದ ಬರ್ತಾ ಇರೋಂಥದ್ದು. ಅದು ಬೈಯೋದಿರ್ಬೋದು ಅಥವಾ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ವಾರ್ನ್ ಮಾಡ್ತಕ್ಕಂಥದ್ದು, ಅದು ಹಳೆ ಕಾಲದಿಂದ ನಾವು ಅದನ್ನೇ ಮಾಡ್ಕೋತಾ ಬಂದಿದೆ. ಅದ್ರ ಬದಲಾಗಿ ಈಗ ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲಪ್ಪ ಅಂದ್ರೆ ಅವ್ರನ್ನ ಕೆಲಸ ಮಾಡೋ ರೀತಿ ಒಳಗ ಮೋಟಿವೇಶನ್ ಮಾಡೋ ಮುಖಾಂತರ ಅವ್ರ ಕೆಲಸ ಮಾಡೋಂಗ್ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ವೈಜ್ಞಾನಿಕ ಒಂದು ತತ್ವ ಅಂತ ಹೇಳ್ಬೋದು. ಅಂದ್ರೆ ಆದಷ್ಟು ಅವ್ರಿಗೆ ಸೈಂಟಿಫಿಕ್ ಮೆಥಡ್ಸ್ ಅನ್ನ ಅಡಾಪ್ಟ್ ಮಾಡಿ ಅವರಾಗಿ ಕೆಲಸ ಮಾಡೋ ರೀತಿಯೊಳಗೆ ಮಾಡ್ಬೇಕು ಅಂತಕ್ಕಂಥದ್ದು. ಹಿಂಗಾಗಿ ಆದಷ್ಟು ನಾವು ಸಾಂಪ್ರದಾಯಿಕ ಒಂದು ತತ್ವಗಳ ಬದಲಾಗಿ ವೈಜ್ಞಾನಿಕ ತತ್ವಗಳನ್ನ ಅನುಸರಿಸಬೇಕು ಅಂತಕ್ಕಂಥದ್ದು ಈ ಒಂದು ತತ್ವ ಹೇಳ್ತಾ ಇರುವಂತದ್ದು. ಇನ್ನ ಸೆಕೆಂಡ್ ಒನ್ ಸಾಮರಸ್ಯ ವಿರೋಧವಲ್ಲ ಅಂತ ಹೇಳಿ. ಇಲ್ಲಿ ವರ್ಕಿಂಗ್ ಪ್ಲೇಸ್ ಅಥವಾ ಒಂದು ಸಂಸ್ಥೆ ಅಂತ ಅಂದ್ಮೇಲೆ ಅಲ್ಲಿ ಓನರ್ ಮತ್ತು ವರ್ಕರ್ ಇಬ್ಬರನ್ನು ಇರ್ತಾರ. ಬಹಳಷ್ಟು ಸಂಸ್ಥೆಗಳನ್ನ ನಾವು ನೋಡ್ತೀವಿ ಓನರ್ ಬಗ್ಗೆ ವರ್ಕರ್ಸ್ ಕಂಪ್ಲೇಂಟ್ ಹೇಳ್ತಾ ಇರುವಂತದ್ದು ಅಥವಾ ವರ್ಕರ್ಸ್ ರಿಲೇಟೆಡ್ ಓನರ್ ಕಂಪ್ಲೇಂಟ್ ಹೇಳ್ತಾ ಇರುವಂತದ್ದು ನೋಡ್ತೀವಿ. ಅದ್ರ ಬದಲಾಗಿ ಇಲ್ಲಿ FW ಟೇಲರ್ ಅವ್ರು ಏನ್ ಹೇಳ್ತಾರ ಅಂದ್ರ ನಾವು ಆದಷ್ಟು ಏನು ಅಂತಂದ್ರೆ ಸಾಮರಸ್ಯದಿಂದ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಹೊಂದಾಣಿಕೆಯಿಂದ ಕೆಲಸ ಮಾಡ್ಬೇಕು. ನಾವು ಒಬ್ರಿಗೊಬ್ರು ಏನ್ ಮಾಡ್ಬಾರ್ದು ಅಂದ್ರ ವಿರೋಧ ಮಾಡ್ಬಾರ್ದು ಅಂತ ಅಂದ್ರೆ ನಮ್ಮ ಬಗ್ಗೆ ಅವ್ರ ಕಂಪ್ಲೇಂಟ್ ಹೇಳೋದು ಅಥವಾ ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಹೇಳೋದು ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅದ್ರ ಬದಲಾಗಿ ಒಂದು ಕೋಆರ್ಡಿನೇಷನ್ ಬೇಸಿಸ್ ಮೇಲೆ ಸಹಕಾರದ ಪ್ರಕಾರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಇನ್ನ ಎಫಿಷಿಯಂಟ್ ವರ್ಕ್ ಬರ್ಲಿಕ್ಕೆ ಸಾಧ್ಯ ಅನ್ನೋದು FW ಟೇಲರ್ ಅವರು ಈ ತತ್ವದ ಮುಖಾಂತರ ಹೇಳ್ತಾ ಇದ್ದಾರೆ. ಇನ್ನ ಮೂರನೇದೇನು ಅಂದ್ರ ಸಹಕಾರ ಪ್ರತ್ಯೇಕವಾದುದಿಲ್ಲ ಅಂತ ಹೇಳಿ, ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಮ್ ಅಂತ ಹೇಳಿ. ಅಂದ್ರೆ ಇಲ್ಲಿ ನಾವು ನಮ್ದು ಅಂತ ಹೇಳಿ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡೋ ಬದಲಾಗಿ ನಾವ್ ಎಲ್ಲಾ ಒಂದು ಸಿಬ್ಬಂದಿಗಳು ಏನ್ ಮಾಡ್ಬೇಕು ಅಂತಂದ್ರ ಮತ್ತು ಮಾಲಕರು ಸಂಸ್ಥೆಯ ಒಳಿತಿಗೋಸ್ಕರ ಕೆಲಸ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಸಹಕಾರ ಅನ್ನೋದು ಇರ್ಬೇಕು. ಪ್ರತಿಯೊಂದು ಸಂಸ್ಥೆ ಒಳಗೂ ಕೋಆಪರೇಷನ್ ಬಹಳಷ್ಟು ಇಂಪಾರ್ಟೆಂಟ್ ಅದ ಅಂತ ಹೇಳಿ. ಈಗ ಎಲ್ಲರೂ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಅವರ ಉದ್ದೇಶಗಳು ಬೇರೆ ಬೇರೆ ಇರ್ತಾವ, ಅಭಿರುಚಿಗಳು ಬೇರೆ ಬೇರೆ ಇರ್ತಾವ. ಆದ್ರೆ ಸಂಸ್ಥೆ ತನ್ನದೇ ಆದಂತ ಉದ್ದೇಶಗಳಿರೋದ್ರಿಂದ ಅದನ್ನ ಈಡೇರಿಸೋ ನಿಟ್ಟಿನೊಳಗೆ ಎಲ್ಲರೂ ಪ್ರಯತ್ನ ಮಾಡ್ಲೇಬೇಕು. ಆ ನಿಟ್ಟಿನೊಳಗ ಸಹಕಾರ ಬಹಳಷ್ಟು ಇಂಪಾರ್ಟೆಂಟ್ ಅದ. ಅಲ್ಲಿ ವ್ಯಕ್ತಿಗಳು ಇದಾರ ಅಂತಂದ್ಮೇಲೆ ಒಂದೊಂದು ಸಮಸ್ಯೆಗಳು ಬರ್ತಾನೆ ಇರ್ತಾವ. ಒಬ್ರು ಸರಿಯಾಗಿ ಕೆಲಸ ಮಾಡೋದು, ಒಬ್ರು ಸರಿಯಾಗಿ ಕೆಲಸ ಮಾಡದೇ ಇರೋದು ಅಥವಾ ವಿರೋಧ ಮಾಡುವಂಥದ್ದು ಇವೆಲ್ಲ ನಡೀತಾ ಇರ್ತಾವ. ಆದ್ರೆ ಸಹಕಾರ ಅನ್ನೋದಿತ್ತು ಅಂದ್ರೆ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿತ್ತು ಅಂದ್ರೆ ಡೆಫಿನೆಟ್ಲಿ ಬಂದಿರೋ ಪ್ರಾಬ್ಲಮ್ಸ್ ಅನ್ನ ಸಾರ್ಟ್ ಔಟ್ ಮಾಡಿ ಅವ್ರು ಅನ್ಕೊಂಡಂತ ಗುರಿಗಳನ್ನ ಸಾಧಿಸ್ಲಿಕ್ಕೆ ಸಾಧ್ಯತೆ ಐತಿ. ಮತ್ತು ಪ್ರತ್ಯೇಕವಾದದಲ್ಲ ಅಂತ ಹೇಳಂದ್ರ ನಾವು ಸಪರೇಟ್ ಅವ್ರು ಸಪರೇಟ್ ಅನ್ನುವಂತ ಮನೋಭಾವನೆಯನ್ನ ಹೊಂದಿರಬಾರದು ಅಂತ ಹೇಳಿ. ಅಂದ್ರ ನಾವೆಲ್ಲರೂ ಒಂದೇ ಅನ್ನುವಂತ ಮನೋಭಾವನೆಯಿಂದ ಕೆಲಸ ಮಾಡಿದಾಗ ಮಾತ್ರ ಸಂಸ್ಥೆ ತನ್ನ ಗುರಿಗಳನ್ನ ಸಾಧಿಸ್ಲಿಕ್ಕೆ ಸಾಧ್ಯತೆ ಐತಿ. ಯಾವಾಗ ಒಂದು ಸಂಸ್ಥೆ ಡೆವಲಪ್ಮೆಂಟ್ ಆಗುತ್ತೆ ಡೆಫಿನೆಟ್ಲಿ ಅದಕ್ಕೆ ಪೂರಕವಾಗಿ ಏನು ಅಂತಂದ್ರ ಎಂಪ್ಲಾಯೀಸ್ ಕೂಡ ಏನು ಅಂತಂದ್ರೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯತೆ ಐತೆ ಅಂತ ಹೇಳ್ಬೋದು. ಆ ಕಾರಣದಿಂದ ಸಹಕಾರ ಒಂದು ತತ್ವವನ್ನ ಅನುಸರಿಸಬೇಕು ಅಂತ ಹೇಳಿ FW ಟೇಲರ್ ಅವರು ಈ ತತ್ವದ ಮುಖಾಂತರ ಪ್ರತಿಪಾದಿಸಿದಾರೆ ಅಂತ ಹೇಳ್ಬೋದು. ಇನ್ನ ಕೊನೆಯ ತತ್ವ ಏನ್ ಹೇಳ್ತಾ ಇದೆ ಅಂದ್ರ ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅವನ ಅಥವಾ ಅವಳ ಅಭಿವೃದ್ಧಿ ಅಂತ. ಡೆವಲಪ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ ಟು ಹೀಸ್ ಆರ್ ಹರ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಅಂಡ್ ಪ್ರಾಸ್ಪೆರಿಟಿ ಅಂತ. ಪ್ರತಿಯೊಬ್ಬ ಎಂಪ್ಲಾಯೀಸ್ ಹತ್ರನು ಅವ್ರದ್ದೇ ಆದಂತ ಒಂದು ಟ್ಯಾಲೆಂಟ್ಸ್ ಗಳಿರ್ತಾವ. ಮತ್ತು ವರ್ಕಿಂಗ್ ಪ್ಲೇಸಿಗೆ ಅಂತ ಬಂದಾಗ ಅವ್ರ ಟ್ಯಾಲೆಂಟಿಗೆ ತಕ್ಕಂಗೆ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು. ಮತ್ತು ಅವರಿಗೆ ಒಳ್ಳೆ ಕೆರಿಯರ್ ಅಪಾರ್ಚುನಿಟಿಯನ್ನ ಅವರಲ್ಲಿರ್ತಕ್ಕಂಥ ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡುವಂತದ್ದು, ಆಮೇಲೆ ಅವರಿಗೆ ಉನ್ನತವಾದಂತ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದನ್ನ ಮಾಡ್ಬೇಕು. ಮತ್ತು ಅವರಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಮ್ಯಾಕ್ಸಿಮಮ್ ಆಗಿ ಬಳಸ್ಕೊಂಡು ಸಂಸ್ಥೆಗೂ ಅದನ್ನ ಅಭಿವೃದ್ಧಿಗೋಸ್ಕರ ಬಳಸ್ಕೋಬೇಕು. ಜೊತೆಗೆ ಅವರ ಒಂದು ಕೆರಿಯರ್ ಡೆವಲಪ್ಮೆಂಟ್ ಕೂಡ ಒಂದು ಸಂಸ್ಥೆ
ಪ್ರಯತ್ನ ಮಾಡ್ಬೇಕು. ಹಂಗ್ ಮಾಡಿದಾಗ ಮಾತ್ರ ಓವರ್ ಆಲ್ ಡೆವಲಪ್ಮೆಂಟ್ ಸಾಧ್ಯ ಇದೆ ಅಂತಕ್ಕಂಥದ್ದು FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವ 4ನೇ ತತ್ವ ಹೇಳ್ತಾ ಇರುವಂತದ್ದು. ಈ ರೀತಿ 4 ತತ್ವಗಳೇನು ಅಂತಂದ್ರ ಒಂದು ನಿರ್ವಹಣೆಯನ್ನ ಸೈಂಟಿಫಿಕ್ ಆಗಿ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಬಹಳಷ್ಟು ಎಫಿಷಿಯಂಟ್ ಆಗುತ್ತೆ ಅನ್ನೋದನ್ನ FW ಟೇಲರ್ ಅವರು ಪ್ರತಿಪಾದಿಸಿದ್ದಾರೆ. ಸ್ಟೂಡೆಂಟ್ಸ್, ವೈಜ್ಞಾನಿಕ ನಿರ್ವಹಣೆಯಲ್ಲಿ FW ಟೇಲರ್ ಅವರು ಕೆಲವೊಂದಿಷ್ಟು ವೈಜ್ಞಾನಿಕ ತಂತ್ರಗಳನ್ನ ಅಂದ್ರೆ ವೈಜ್ಞಾನಿಕ ನಿರ್ವಹಣೆಯನ್ನ ಅನುಸರಿಸಲಿಕ್ಕೆ ಕೆಲವೊಂದಿಷ್ಟು ಟೆಕ್ನಿಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರು. ಆ ಟೆಕ್ನಿಕ್ಸ್ ಕಂಡುಹಿಡಿಯೋ ಸಲುವಾಗಿ ಅವ್ರು ಕೆಲವೊಂದಿಷ್ಟು ಅಧ್ಯಯನಗಳನ್ನ ಮಾಡಿದ್ರು. ಯಾವ ಅಧ್ಯಯನಗಳು ಮಾಡಬೇಕು ವೈಜ್ಞಾನಿಕ ನಿರ್ವಹಣೆ ಒಳಗ ಅಂತಕ್ಕಂಥದ್ದು ಇದು ಕೂಡ ನಿಮಗೆ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಅಂದ್ರೆ ಯಾವ ಅಧ್ಯಯನಗಳನ್ನ FW ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಗಾಗಿ ಪ್ರತಿಪಾದಿಸಿದ್ದಾರೆ ಅಂತ ಹೇಳಿ. ಅದರೊಳಗೆ ಮೊದಲೇದ್ದು ವಿಧಾನ ಅಧ್ಯಯನ ಅಥವಾ ಮೆಥಡ್ ಸ್ಟಡಿ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದ್ ಕೆಲಸ ಮಾಡ್ಲಕ್ಕ ನಾವು ಬೆಸ್ಟ್ ಮೆಥಡ್ ಅನ್ನ ಏನ್ ಮಾಡ್ಬೇಕಾಗತ್ತಂದ್ರೆ ಫೈಂಡ್ ಔಟ್ ಮಾಡ್ಬೇಕಾಗೈತೆ ಅಂತ ಹೇಳಿ. ಅಂದ್ರೆ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ಹಿಡಿದು ವಸ್ತುಗಳನ್ನ ಗ್ರಾಹಕರ ಕೈಗೆ ತಲುಪಿಸೋವರೆಗೂ ಏನು ಅಂತಂದ್ರ ಬಹಳಷ್ಟು ಚಟುವಟಿಕೆಗಳು ಒಂದು ಕಾರ್ಖಾನೆ ಒಳಗ ಅಥವಾ ಒಂದು ಸಂಸ್ಥೆ ಒಳಗ ಅಥವಾ ಫ್ಯಾಕ್ಟರಿ ಒಳಗ ನಡೀತಾ ಇರ್ತಾವ. ಅಲ್ಲೇನು ಅಂತಂದ್ರ ಯಾವುದೇ ಒಂದ್ ಕೆಲಸ ಮಾಡ್ಲಕ್ ಬೇರೆ ಬೇರೆ ಮೆಥಡ್ಸ್ ಇರ್ತಾವ. ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡೋದಿರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡೋದಿರ್ಬೋದು ಅಥವಾ ಪ್ಯಾಕಿಂಗ್ ಮಾಡೋದಿರ್ಬೋದು. ಆ ಎಲ್ಲಾ ಒಂದು ಚಟುವಟಿಕೆ ಒಳಗ ಯಾವ್ದು ಬೆಸ್ಟ್ ಮೆಥಡ್ ಇರ್ತದ ಆ ಮೆಥಡ್ ಅನ್ನ ನಾವು ಚಾಯ್ಸ್ ಮಾಡ್ಬೇಕಾಗತ್ತೆ ಅನ್ನೋದು FW ಟೇಲರ್ ಅವರ ಒಂದು ಪ್ರತಿಪಾದನೆ ಅಂತ ಹೇಳ್ಬೋದು. ಅಂದ್ರೆ ಬೆಸ್ಟ್ ಮೆಥಡ್ ಅಂತ ನಾವ್ ಯಾವ್ದನ್ನ ಆಯ್ಕೆ ಮಾಡ್ಬೇಕಪ್ಪ ಅನ್ನೋಂತ ಪ್ರಶ್ನೆ ಬರ್ತದ. ಬೆಸ್ಟ್ ಮೆಥಡ್ ಅನ್ನ ನಾವ್ ಯಾವ್ದು ಕನ್ಸಿಡರ್ ಮಾಡ್ತೀವಿ ಅಂತಂದ್ರ ಆ ಮೆಥಡ್ ಇಂದ ನಮ್ಗೆ ಆದಷ್ಟು ಸಂಸ್ಥೆ ವೆಚ್ಚ ಏನಾಗ್ಬೇಕು ಅಂದ್ರೆ ಕಡಿಮೆ ಆಗ್ಬೇಕು. ಜೊತೆಗೆ ಏನು ಅಂತಂದ್ರ ನಮ್ಗೆ ಯಾವ್ದೇ ರೀತಿ ಏನು ಅಂತಂದ್ರ ಸಂಸ್ಥೆಗೆ ಅದು ನಷ್ಟವನ್ನ ತಂದ್ಕೊಡುವಂತ ಒಂದು ವಿಧಾನ ಆಗಿರ್ಬಾರ್ದು. ಆ ರೀತಿ ನಾವು ಬೆಸ್ಟ್ ಮೆಥಡ್ ಸಮಯದ ಉಳಿತಾಯ ಕೂಡ ಆಗಿರ್ಬೇಕು ಅಂತ ಹೇಳಿ. ಕಡಿಮೆ ಸಮಯದೊಳಗ ಕಡಿಮೆ ಖರ್ಚೊಳಗ ನಮ್ ಕೆಲಸ ಎಫೆಕ್ಟಿವ್ ಆಗೋ ರೀತಿ ಒಳಗೆ ಇತ್ತು ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೇವೆ ಅಂತಂದ್ರ ಬೆಸ್ಟ್ ಮೆಥಡ್ ಅಂತ ಕರಿತೀವಿ. ಅಂತ ಒಂದು ವಿಧಾನವನ್ನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಅಧ್ಯಯನ ಮಾಡಿ ಅದನ್ನ ಆಯ್ಕೆ ಮಾಡ್ಬೇಕು ಅನ್ನೋದು FW ಟೇಲರ್ ಅವರ ಪ್ರತಿಪಾದನೆ ಅಂತ ಹೇಳ್ಬೋದು. ಇನ್ನ ಚಲನೆ ಅಧ್ಯಯನ ಅಂತಂದ್ರ ಒಂದು ಕಾರ್ಖಾನೆ ಒಳಗ ಸಿಬ್ಬಂದಿಗಳು ಯಂತ್ರೋಪಕರಣಗಳನ್ನ ಎತ್ತೋದಿರ್ಬೋದು ಅಥವಾ ಯಾವುದೇ ಒಂದು ಸಲಕರಣೆಗಳನ್ನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕ ಅದನ್ನ ಸ್ಥಳಾಂತರ ಮಾಡೋದಿರ್ಬೋದು. ಇದಕ್ಕೇನು ಅಂತಂದ್ರ ಸಾಕಷ್ಟು ಏನು ಅಂತಂದ್ರ ಚಲನೆ ಮಾಡ್ಲಕ್ಕ ಎಷ್ಟು ಸಮಯಾವಕಾಶ ಆಗುತ್ತೆ ಅನ್ನೋದನ್ನು ಕೂಡ ಏನ್ ಮಾಡ್ಬೇಕಾಗತ್ತ ತಿಳ್ಕೊಬೇಕಾಗತ್ತ. ಅದರಿಂದ ಅನಾವಶ್ಯಕ ಒಂದು ಚಲನೆಗಳನ್ನ ತಡೆದು ಅವಶ್ಯಕ ಚಲನೆಗಳಿಗೆ ಮಾತ್ರ ಅವಕಾಶ ಕೊಡೋದು ಮತ್ತು ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದಾರೆ ಅಲ್ಲೇ ವಸ್ತುಗಳನ್ನ ನಾವು ಎಲ್ಲಾ ಸೆಟ್ ಮಾಡ್ಲಕ್ಕ ಅನುಕೂಲ ಆಗೋ ರೀತಿ ಒಳಗ ನಮ್ಗೆ ಈ ಚಲನೆ ಅಧ್ಯಯನ ಏನಾಗತ್ತ ಅಂದ್ರೆ ಸಹಕಾರಿ ಆಗತ್ತ. ಅನಾವಶ್ಯಕ ಚಲನವಲನಗಳನ್ನ ತಡಿಲಿಕ್ಕ ಈ ಒಂದು ಅಧ್ಯಯನವನ್ನ ಮಾಡ್ಬೇಕು ಅಂತೇಳಿ FW ಟೇಲರ್ ಅವರು ಹೇಳಿದಾರ ಅಂತ ಹೇಳ್ಬೋದು. ಇನ್ನ ಥರ್ಡ್ ಒಂದು ಸಮಯ ಅಧ್ಯಯನ ಅಂತ ಹೇಳಿ ಯಾವುದೇ ಒಂದ್ ಕೆಲಸ ಆಗ್ಬೇಕು ಅಂತಂದ್ರ ಅದಕ್ಕೊಂದ್ ಪರ್ಟಿಕ್ಯುಲರ್ ಒಂದ್ ಪೀರಿಯಡ್ ಅಂತ ಇರ್ತದ, ಅವಧಿ ಅಂತ ಇರ್ತದ. ಆ ಅವಧಿಯನ್ನ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಅಂದ್ರೆ ಎಷ್ಟು ಟೈಮ್ ಒಳಗ ಒಂದ್ ಪರ್ಟಿಕ್ಯುಲರ್ ಕೆಲಸ ಮುಗಿಬೇಕು, ಆ ಒಂದು ಪರ್ಟಿಕ್ಯುಲರ್ ಒಂದ್ ಪೀರಿಯಡ್ ಒಳಗೆ ಏನು ಅಂತಂದ್ರೆ ಎಷ್ಟು ಕಂಪ್ಲೀಟ್ ಆಗ್ಬೇಕು ಅಂತಕ್ಕಂಥ ನಾವು ಅಧ್ಯಯನ ಮಾಡಿ ಅದನ್ನ ಸರಿಯಾದ ಸಮಯವನ್ನ ಏನ್ ಮಾಡ್ಬೇಕಾಗತ್ತೆ ನಿಗದಿಪಡಿಸ್ಬೇಕಾಗತ್ತೆ ಅನ್ನೋದು ಸಮಯ ಅಧ್ಯಯನದಿಂದ ನಾವು ತಿಳ್ಕೊತೇವೆ ಅಂತ ಹೇಳ್ಬೋದು. ಇನ್ನ ಆಯಾಸ ಅಧ್ಯಯನ ಅಂತಂದ್ರ ವರ್ಕರ್ಸ್ ನಾರ್ಮಲ್ ಆಗಿ ವರ್ಕಿಂಗ್ ಪ್ಲೇಸ್ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಕೆಲಸ ಮಾಡ್ತಾ ಇರ್ತಾರ. ಅವರಿಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರ ಸುಸ್ತಾಗ್ತಾ ಇರುತ್ತೆ. ಆಮೇಲೆ ಅವ್ರದ್ದು ವರ್ಕಿಂಗ್ ಎಫಿಷಿಯನ್ಸಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವರಿಗೆ ಸೆಂಟರ್ ಒಳಗೆ ಒಂದು ಲಂಚ್ ಬ್ರೇಕ್ ಇರ್ಬೋದು ಅಥವಾ ಒಂದು ಟೀ ಬ್ರೇಕ್ ಅಂತ ಇರ್ಬೋದು, ಸ್ಮಾಲ್ ಬ್ರೇಕ್ಸ್ ಅಂತ ಇರ್ಬೋದು. ಇವನ್ನೆಲ್ಲ ಏನು ಅಂತಂದ್ರ ಒಂದ್ ಫ್ಯಾಕ್ಟ್ರಿಗಳಲ್ಲಿ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ ಅಥವಾ ಕೆಲಸದ ಸ್ಥಳಗಳಲ್ಲಿ ಅವಕಾಶ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದ್ರ ಅವ್ರಿಗೆ ಮತ್ತೆ ಎನರ್ಜಿ ಜಾಸ್ತಿ ಆಗೋದ್ರಿಂದ ಅವ್ರ ಪರ್ಫಾರ್ಮೆನ್ಸ್ ಇನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ. ಹಂಗಾಗಿ ಏನು ಅಂತಂದ್ರ ಈ ಎಲ್ಲಾ ಅಧ್ಯಯನಗಳನ್ನು ನಡೆಸಿ ಅದಕ್ಕೆ ಸೂಕ್ತವಾದಂತ ಕ್ರಮಗಳನ್ನ ಕೈಗೊಂಡಾಗ ಮಾತ್ರ ಸಂಸ್ಥೆ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ FW ಟೇಲರ್ ಅವರು ಈ ಒಂದು ಅಧ್ಯಯನಗಳ ಮುಖಾಂತರ ಪ್ರತಿಪಾದಿಸಿದ್ದಾರೆ ಅಂತ ಹೇಳ್ಬೋದು.